ಮೂಲಕ ಈ ನಿಮಿಷ ಪ್ರಿಯ ಅವರಿಗೆ ಜೀವನ ಸಿಗ್ತಾ ಇದೆ. ಯಮನ್ನಲ್ಲಿ ಇವನು ಶ್ರೇಷ್ಠ ವಿದ್ವಾಂಸರಾದ ಉಮರ್ ಬಿನ್ ಹಫೀಜ್ ಎನ್ನುವ ವ್ಯಕ್ತಿ ಜಗತ್ತನ್ನ ಪ್ರಭಾವಿಸಿದ ಅತ್ಯಂತ ಶ್ರೇಷ್ಠರಾದ 500 ಮಂದಿ ಮಹಾ ಮುಸ್ಲಿಂ ವಿದ್ವಾಂಸಗಳ ಪೈಕಿ, ಮುಸ್ಲಿಂ ಜನನಾಯಕರ ಪೈಕಿ, ಮುಸ್ಲಿಂ ವ್ಯಕ್ತಿತ್ವಗಳ ಪೈಕಿ 2024ನೇ ರಿಪೋರ್ಟ್ ನಲ್ಲಿ 3ನೇ ಸ್ಥಾನದಲ್ಲಿ ವ್ಯಕ್ತಿ ಸಯ್ಯದ್ ಉಮರ್ ಬಿನ್ ಹಫೀಜ್ ಎನ್ನುವ ಆ ಮಹಾ ಮನುಷ್ಯರ ನೇತೃತ್ವದಲ್ಲಿ ಕಾಂದಬರ ಉಸ್ತಾದ್ ಮಾತನಾಡಿದರು. ಉಸ್ತಾದ್ ಹೂತಿಗಳ ಜೊತೆ ಸಂಪರ್ಕ ಮಾಡಿದ್ದಲ್ಲ, ಹೂತಿ ಬಂಡುಕೋರೊಂದಿಗೆ ಯಾವುದೇ ಸಂಪರ್ಕ ಇದ್ದ ಕಾರಣದಿಂದಲ್ಲ, ಅಲ್ಲಿರುವ ವಿದ್ವಾಂಸರ ಜೊತೆ ಉಸ್ತಾದ ಹೇಳಿದ ಹಾಗೆ ಸೂಫಿಗಳ ಜೊತೆ ಆ ವಿದ್ವಾಂಸರಿಗೆ ಯಮನ್ ಕೊಡುವಂತಹ ಗೌರವಗಳ ಮೂಲಕ ಅಲ್ಲಿರುವ ಯಮನ್ನ ಮದಾರ್ ಎನ್ನುವ ಪ್ರದೇಶದ ತಲಾಲಬು ಮಹದಿಯ ಕುಟುಂಬವನ್ನು ಸಂಪರ್ಕ ಮಾಡಿ ಅವರೊಂದಿಗೆ ಮಾತನಾಡಿ ಅವರಿಗೆ ದಿಯಾಹಣವನ್ನು ಕೊಟ್ಟರೂ ಕೂಡ ಅವರಿಂದ ಈ ಕೊಲೆಯನ್ನು ತಪ್ಪಿಸುವ ಪ್ರಯತ್ನಗಳನ್ನು ಮಾಡಿದ ಕಾರಣಕ್ಕಾಗಿ ಇವತ್ತು ಜಗತ್ತು ಎಲ್ಲವೂ ಕೂಡ ಟೆಲಿವಿಷನ್ ಮಾಧ್ಯಮಗಳ ಮುಂದೆ, ದೃಶ್ಯ ಶ್ರಾವ್ಯ ಮಾಧ್ಯಮಗಳ ಮುಂದೆ ನಿಂತುಕೊಂಡು ನಿಮಿಷ ಪ್ರಿಯರನ್ನ ಗಲ್ಲಿಗೆ ಏರಿಸುವಂತಹ ಒಂದು ವಿಚಾರವನ್ನ ಕಾಂದಬರ ಉಸ್ತಾದ್ ತಪ್ಪಿಸಿದರೆ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷ ಪ್ರಿಯಾಗಾಗಿ ಎಪಿ ಉಸ್ತಾದ್ ಮರುಗಿದ್ದರೆ, ಎಪಿ ಉಸ್ತಾದರ ಹೃದಯ ಮಿಡಿದಿದ್ದರೆ ಅದು ಮಾನವತೆಯ ಒಂದು ಕಾರಣದಿಂದ ಮಾತ್ರವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. 10 ವರ್ಷಗಳ ಹಿಂದೆ ಗುಲ್ಬರ್ಗಾದಿಂದ ಮಂಗಳೂರು ತನಕ 9,000 ಕಿಲೋಮೀಟರ್ಗಳ 11 ದಿನಗಳ ಸುದೀರ್ಘವಾದ ಯಾತ್ರೆಯಲ್ಲಿ ಉಸ್ತಾದ್ ಎತ್ತಿಗೆದ ಘೋಷವಾಕ್ಯ ಇಹ್ತಿರಾಮೆ ಇನ್ಸಾನಿಯಾತ್, ಮನುಷ್ಯ ಕುಲವನ್ನು ಗೌರವಿಸಿ, ರೆಸ್ಪೆಕ್ಟ್ ದ ಮ್ಯಾನ್ ಕೈಂಡ್ ಎನ್ನುವುದಾಗಿತ್ತು. ಆದ್ದರಿಂದ ಇವತ್ತು ನಮ್ಮ SOSನ ಕಾರ್ಯಕರ್ತರು 31 ವರ್ಷಗಳ ಉಜ್ವಲವಾದ ಪರಂಪರೆಯ ಮೂಲಕ ನಾಡಿನ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಅರ್ಥಗಳಲ್ಲೂ ಕೂಡ ಈ ಸಮಾಜಕ್ಕೆ ಬೌದ್ಧಿಕವಾದ ನೇತೃತ್ವವನ್ನು ಕೊಟ್ಟು ಮುಂದುವರಿಯುವ ಸುನ್ನಿ ಯುವಜನ ಸಂಘ 3 ದಿನಗಳ ಯಾತ್ರೆಯನ್ನು ಹಮ್ಮಿಕೊಳ್ಳುವ ಮೂಲಕ ಮನುಷ್ಯರ ಮಧ್ಯದಲ್ಲಿ ಸಂಸ್ಕಾರವನ್ನು ಬಿತ್ತಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಕಡಬ ಎನ್ನುವ ಈ ಪ್ರದೇಶದಲ್ಲಿ ಹೋಗುತ್ತಿದೆ. ಈ ದೇಶದ ಈ ನಾಡಿನಲ್ಲಿ ಮುಸ್ಲಿಂ ಮಸೀದಿಗಳಿವೆ, ಹಿಂದೂ ಟೆಂಪಲ್ಗಳಿವೆ, ಇಲ್ಲಿ ಕ್ರಿಶ್ಚಿಯನ್ ಚರ್ಚ್ಗಳಿವೆ, ಇಲ್ಲಿ ನೋಡಿ ಕ್ರೈಸ್ತವ ಮ್ಯಾನೇಜ್ಮೆಂಟ್ ಒಂದು ಶಾಲೆ ಕೂಡ ನಡೀತಾ ಇದೆ. ಈ ಒಂದು ಊರಿನಲ್ಲಿ ನಾವಿವತ್ತು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳು ಮಾನವನ ಹೃದಯಗಳನ್ನು ಶುದ್ಧೀಕರಿಸುವ ಪ್ರಯತ್ನಗಳನ್ನು ಮಾಡಬೇಕು. ಮನುಷ್ಯನ ಹೃದಯಗಳನ್ನು ಶುದ್ಧೀಕರಿಸಬೇಕಾದ್ರೆ ಅದು ಧಾರ್ಮಿಕ ಮುಖಂಡರಿಂದ, ಧರ್ಮದ ಬಗ್ಗೆ ಅರಿವುಳ್ಳವರಿಂದ ಮಾತ್ರ ಸಾಧ್ಯ ಎನ್ನುವುದನ್ನ ಮತ್ತೆ ಮತ್ತೆ ನಾವು ಘೋಷಣೆ ಮಾಡ್ತಾ ಇರಬೇಕು. ಈ ಜಗತ್ತಲ್ಲಿರುವ ಎಲ್ಲರಿಗೂ ಕೂಡ ಶಾಂತಿ ಬರಲಿ ಅಂತ ಹಾರೈಸುವ ಮುಸಲ್ಮಾನರು ಹೈನಾ ರಬ್ಬನಾ ಬಿಸ್ಸಲಾಂ, ನಮಗೆ ನೀನು ಕೊಡುವ ಕಾಣಿಕೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಅದು ಸಲಾಂ, ಪೀಸ್ ಅಂತ ಹೇಳುವ ಮುಸಲ್ಮಾನ್. ಅದೇ ರೀತಿ ಹೋಮ್ ಹೋಮ್ ಅಂತ ಹೇಳಿ ಶಾಂತಿಗಾಗಿ ಮಿಡಿಯುವಂತಹ ಹಿಂದೂ ಮಂದಿರಗಳು. ಈ ದೇಶದಲ್ಲಿ ಕ್ರೈಸ್ತರನ್ನು ಕೂಡ ಪ್ರೀತಿ ಮಾಡು, ಶತ್ರುಗಳನ್ನು ಕೂಡ ಪ್ರೀತಿ ಮಾಡುವಂತ ಘೋಷಣೆ ಮಾಡಿರುವ ಜೀಸಸ್ ಕ್ರೈಸ್ಟ್ ಅವರು ಹೇಳಿದರು, ನಿಮ್ಮೊಂದಿಗೆ ನಾನು ದಾಯಾದಿಗಳನ್ನು ಪ್ರೀತಿ ಮಾಡಿ ಎಂದರೆ ವಿಶೇಷವಿಲ್ಲ, ನೆಂಟರನ್ನು ಪ್ರೀತಿ ಮಾಡಿ ಎಂದರೆ ವಿಶೇಷವಿಲ್ಲ, ಸಹೋದರನ ಪ್ರೀತಿ ಮಾಡಿ ಎಂದರೆ